ರಾತ್ರಿ ಇಡೀ ನಿದ್ರೆ ಮಾಡದೆ ಚಂದ್ರನಾಳನ್ನೇ ನೋಡ್ತಾ ಕೂಸಿರ್ತಾನೆ ವಿರಾಟ್. ಅಷ್ಟರಲ್ಲಿ ಬೆಳಗಾಗಿದ್ದರಿಂದ ಬೆಟ್ಟಿಡಿದು ಚಂದ್ರನಾಳ್ ಕಡೆ ನೋಡ್ತಾ, ನೀನು ಹಾಗೆ ಮಾಡಬಾರ್ದಿತ್ತು ಸ್ವೀಟಾರ್ಟ್. ಈಗ ನೀನು ಮಾಡಿದ ಕೆಲಸಕ್ಕೆ ಶಿಕ್ಷೆಯಾಗಿ ನಿನಗೆ ಕಣ್ಣೀರು ಮಾತ್ರ ಉಳಿಯುತ್ತೆ ಅಂತ ಹೇಳಿ ರೂಮ್ನಿಂದ ಹೊರಟು ಹೋಗ್ತಾನೆ ವಿರಾಟ್. ವಿರಾಟ್ ಹೋದ ಬಹಳ ಸಮಯದ ನಂತರ ನಿದ್ರೆಯಿಂದ ಎದ್ದ ಚಂದ್ರನಾಳಿಗೆ ತನ್ನ ಪಕ್ಕದ ಜಾಗ ಖಾಲಿ ಇರೋದು ಕಂಡು ಒಮ್ಮೆಲೆ ಎದ್ದು ಕೂತ್ಕೊಳ್ತಾಳೆ. ವಿರಾಟ್ ಅವ್ರು ಎಲ್ಲಿಗೆ ಹೋದರು? ಬೆಳಿಗ್ಗೆ ಎದ್ದಾಗ ಅವ್ರು ನನ್ನ ಕಣ್ಣಿಗೆ ಕಾಣಿಸ್ದೇ ಇರೋದು ಇದೇ ಮೊದಲು ಅಂತ ಬೆಡ್ನಿಂದ ಕೆಳಗಿಳಿದು ವಿರಾಟ್ನನ್ನು ಹುಡುಕ್ತಾಳೆ. ಆದರೆ ಅವನು ಎಲ್ಲಿಯೂ ಕಾಣಿಸೋದಿಲ್ಲ. ಗಟ್ಟಿಯಾಗಿ ಉಸಿರು ಬಿಟ್ಟು ಬಹುಶಃ ಕೆಳಗೆ ಹಾಲ್ನಲ್ಲಿ ಇರ್ಬೋದೇನೋ ಅಂದ್ಕೊಂಡು ವಾಶ್ರೂಮ್ಗೆ ಹೋಗ್ತಾಳೆ ಚಂದನ. ವಾಶ್ರೂಮ್ ಕನ್ನಡಿ ಮುಂದೆ ನಿಂತು ತನ್ನನ್ನು ತಾನು ನೋಡ್ಕೊಳ್ತಾ, ನನಗೆ ಯಾಕೆ ಇಷ್ಟೊಂದು ನೆಗೆಟಿವ್ ಫೀಲಿಂಗ್ ಬರ್ತಿದೆ, ಏನೋ ಕೆಟ್ಟದ್ದು ನಡೀತಿದೆ ಅಂತ ಅನ್ನಿಸ್ತಿದೆ. ನಿನ್ನೆ ನಾನು ವಿರಾಟ್ ಅವ್ರ ಹತ್ರ ಆ ವಿಷಯವನ್ನು ಮುಚ್ಚಿಟ್ಟೆ ಅಲ್ವಾ, ಅದಕ್ಕೆ ಹೀಗೆ ಅನ್ನಿಸ್ತಿದೆಯಾ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ನಿನ್ನೆ ನಡೆದಿದ್ದನ್ನು ನೆನಪಿಸ್ಕೊಳ್ತಾಳೆ. ಚಂದನ, ತನುಜ ಮತ್ತು ಶ್ರುತಿ ಮೂವರು ಮನೆಗೆ ಬರ್ತಿರ್ತಾರೆ. ಅಷ್ಟರಲ್ಲಿ ಶ್ರುತಿ ಪ್ರೆಗ್ನೆಂಟ್ ಆಗಿದ್ದರಿಂದ ಅವಳಿಗೆ ಪಾಸ್ತಾ ತಿನ್ಬೇಕನ್ಸುತ್ತೆ. ಅದೇ ವಿಷಯವನ್ನು ಅವಳ ಗೆಳತಿಯರಿಗೆ ಹೇಳಿದಾಗ ಒಂದು ರೆಸ್ಟೋರೆಂಟ್ ಹತ್ರ ಕಾರ್ ನಿಲ್ಲಿಸಿ ಒಳಗೆ ಹೋಗಿ ಪಾಸ್ತಾ ಆರ್ಡರ್ ಮಾಡ್ತಾರೆ. ನೀವು ಇಲ್ಲೇ ಇರಿ, ನಾನು ವಾಶ್ರೂಮ್ಗೆ ಹೋಗಿ ಬರ್ತೇನೆ ಅಂತ ಅಲ್ಲಿಂದ ವಾಶ್ರೂಮ್ ಕಡೆ ಹೋಗ್ತಾಳೆ ಚಂದನ. ವಾಶ್ರೂಮ್ನಿಂದ ಬರ್ತಿದ್ದ ಚಂದನ ಯಾರೋ ಒಬ್ಬರಿಗೆ ಡಿಕ್ಕಿ ಹೊಡಿತಾಳೆ. ಸಾರಿ ಅಂತ ಹೇಳಿ ಹೋಗ್ತಿದ್ದವಳಿಗೆ ಚಂದನ ಎಂಬ ಧ್ವನಿ ಕೇಳಿಸುತ್ತೆ. ಆ ಧ್ವನಿಗೆ ಅವಳ ಹೆಜ್ಜೆಗಳಲ್ಲೇ ನಿಂತು ಹೋಗುತ್ತೆ. ತಾನು ಎಷ್ಟೇ ಶಬ್ದದ ನಡುವೆ ಇದ್ದರೂ ಎಲ್ಲಿದ್ದರೂ ಆ ಧ್ವನಿಯನ್ನು ಅವಳು ಗುರುತಿಸಬಲ್ಲಳು. ಅದಕ್ಕೆ ನಿಧಾನವಾಗಿ ಹಿಂದೆ ತಿರುಗ್ತಾಳೆ. ತನ್ನೆದುರಿಗಿದ್ದ ವ್ಯಕ್ತಿಯನ್ನು ನೋಡಿದ ತಕ್ಷಣ ಅವಳ ಕಣ್ಣಲ್ಲಿ ಕಣ್ಣೀರು ಬರುತ್ತೆ. ಚಂದನ ಎದುರು ಮಹಾದೇವ್ ಅವರು ಇರ್ತಾರೆ. ಅವರ ಕಣ್ಣಿನಿಂದಲೂ ಕಣ್ಣೀರು ಬರ್ತಿರುತ್ತೆ. ಸ್ವಲ್ಪ ಸಮಯದಲ್ಲಿ ಒಬ್ಬರನ್ನೊಬ್ಬರು ನೋಡ್ಕೊಂಡ ನಂತರ ಮಹಾದೇವ್ ಅವರು ಚಂದನ ಮುಂದೆ ಬಂದು ಚಂದನಾಳನ್ನು ಅಪ್ಕೊಳ್ತಾರೆ. ಅವ್ರು ಹಾಗೆ ಅಪ್ಕೊಂಡ ತಕ್ಷಣ ಚಂದನ ಇನ್ನೂ ಗಟ್ಟಿಯಾಗಿ ಅಳ್ತಾಳೆ. ಆನಂತರ ಮಹಾದೇವ್ರ ಸುತ್ತ ಕೈ ಹಾಕಿ ಕಣ್ಣು ಮುಚ್ಕೊಳ್ತಾಳೆ. ಐ ರಿಯಲಿ ಮಿಸ್ ಯು ಬೇಬಿ, ಪ್ಲೀಸ್ ನನ್ನ ಕ್ಷಮಿಸು ಅಂತ ಮಹಾದೇವ್ ಹೇಳಿದಾಗ ಅವಳು ಕಣ್ ತೆರೀತಾಳೆ. ನನಗೆ ಗೊತ್ತು ನಾನು ಮಾಡಿದ ಪಾಪಕ್ಕೆ ಕ್ಷಮೆ ಇಲ್ಲ ಅಂತ, ಯಾಕಂದರೆ ನಾನು ತಪ್ಪು ಮಾಡಿಲ್ಲ, ಪಾಪ ಮಾಡಿದ್ದೀನಿ. ನನ್ನಿಂದಾಗಿ ವಿರಾಟ್ ಕುಟುಂಬದವರೆಲ್ಲರೂ ಸತ್ತು ಹೋದರು. ಒಂದು ಸುಂದರ ಕುಟುಂಬ ನಾಶ ಆಯಿತು. ಆ ಸಮಯದಲ್ಲಿ ಹಣದ ವ್ಯಾಮೋಹ ನನಗೆ ಯಾವುದೂ ಕಾಣಿಸ್ಲಿಲ್ಲ ಅಂತ ಮಹಾದೇವ್ ಹೇಳ್ತಾ ಹೋಗ್ತಾರೆ. ಚಂದನಾಳಿಗೆ ಮಾತ್ರ ಅಂದು ವಿರಾಟ್ ತನ್ನ ಗತಕಾಲದ ಬಗ್ಗೆ ಹೇಳಿದಾಗ ಅವನ ಪರಿಸ್ಥಿತಿ ನೆನಪಾಗುತ್ತೆ. ಕೂಡಲೇ ಮಹಾದೇವ್ ಅವರಿಂದ ದೂರ ಸರಿತಾಳೆ. ಮಹಾದೇವ್ ಅವರು ಶಾಕ್ ಆಗಿ ಚಂದನ ಕಡೆ ನೋಡ್ತಾರೆ. ಮುಖದಲ್ಲಿ ಯಾವುದೇ ಭಾವನೆ ಇಲ್ಲದಂತೆ ಅವಳು ಅವರನ್ನು ನೋಡ್ತಾ ಇರ್ತಾಳೆ. ಮಿಸ್ಟರ್ ಮಹಾದೇವ್, ನೀವು ಈಗ ತಪ್ಪು ಮನುಷ್ಯನ ಜೊತೆ ಮಾತಾಡ್ತಿದ್ದೀರಿ. ನೀವು ಯಾರಂತ ನನಗೆ ತಿಳಿಯಿತು. ನಿಮ್ಮಂತಹ ಕೊಲೆಗಾರರ ಜೊತೆ ಮಾತಾಡೋದು ಕೂಡ ನನಗೆ ಇಷ್ಟ ಇಲ್ಲ ಅಂತ ಚಂದನ ಕೋಪದಿಂದ ಹೇಳ್ತಾಳೆ. ಚಂದನ, ಪ್ಲೀಸ್ ನನ್ನ ಮಾತು ಕೇಳು. ನಾನು ನಿಮ್ಮ ಮಾತನ್ನು ಯಾಕೆ ಕೇಳಬೇಕು? ನೀವು ಕೆಲವು ವರ್ಷಗಳಿಂದ ಮಾಡಿದ ಪಾಪಕ್ಕೆ ಕ್ಷಮೆ ಕೇಳ್ತಿದ್ದೀರಾ, ಅದು ಕೂಡ ನನ್ನ ಹತ್ರ. ತಪ್ಪು ಮಾಡ್ತಿದ್ದೀರಿ ನೀವು. ಈಗ ನೀವು ಕ್ಷಮೆ ಕೇಳಿದ ಮಾತ್ರಕ್ಕೆ ನೀವು ಮಾಡಿದ ಪಾಪ ಅಳಿಸಿ ಹೋಗೋದಿಲ್ಲ. ಅಷ್ಟು ಖುಷಿಯಾಗಿ ನಗ್ತಿದ್ದ ಕುಟುಂಬ ಮತ್ತೆ ಮರಳಿ ಬರೋದಿಲ್ಲ. ನನ್ನೊಂದಿಗೆ ಮಾತಾಡೋದನ್ನು ನಿಲ್ಲಿಸಿ, ನನ್ನ ಹತ್ರ ಕೂಡ ಬರಬೇಡಿ. ನನಗೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ, ಯಾಕಂದರೆ ನನಗೆ ನಿಮ್ಮನ್ನು ಕಂಡ್ರೆ ಅಸಹ್ಯ ಬಿಟ್ಟರೆ ಇನ್ಯಾವ ಭಾವನೆಯು ನನ್ನ ಮನಸ್ಸಿನಲ್ಲಿ ನಿಮ್ಮ ಮೇಲಿಲ್ಲ ಅಂತ ಕೋಪದಿಂದ ಹೇಳ್ತಾಳೆ ಚಂದನ. ಚಂದನ ಅಸಹ್ಯ ಅಂತ ಹೇಳ್ತಿದ್ದಾಳೆ, ಆದರೆ ಅವಳ ಕಣ್ಣುಗಳಲ್ಲಿ ಕೇವಲ ಅಸಹ್ಯ ಮಾತ್ರವಲ್ಲದೆ ಇನ್ಯಾವುದೋ ನೋವಿನ ಭಾವನೆಯೂ ಇರುತ್ತದೆ. ಇವೆಲ್ಲವನ್ನು ವಿರಾಟ್ ಗಮನಿಸ್ತಿರ್ತಾನೆ. ತನ್ನ ಶರ್ಟ್ ಬಟನ್ನಲ್ಲಿರೋ ಗುಪ್ತ ಕ್ಯಾಮರಾ ಮೂಲಕ ಅದರಲ್ಲಿ ಅವರಿಬ್ಬರು ಸ್ಪಷ್ಟವಾಗಿ ಕಾಣ್ತಿರ್ತಾರೆ ಮತ್ತು ಅವರ ಮಾತುಗಳು ವಿರಾಟ್ಗೆ ಕೇಳಿಸ್ತಿರುತ್ತೆ. ಚಂದನ ಕೋಪದಿಂದ ಮಹಾದೇವ್ ಅವರ ಕಡೆ ನೋಡಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಆಫೀಸ್ನಲ್ಲಿ ತನ್ನ ಲ್ಯಾಪ್ಟಾಪ್ ಮೂಲಕ ಇದೆಲ್ಲವನ್ನು ನೋಡ್ತಿದ್ದ ವಿರಾಟ್ ಮುಖದಲ್ಲಿ ಒಂದು ಡೆವಿಲ್ ಸ್ಮೈಲ್ ಮೂಡುತ್ತೆ. ಇದೆಲ್ಲವನ್ನು ನೆನಪಿಸ್ಕೊಂಡು ವಿರಾಟ್ ಅವರಿಗೆ ಈ ವಿಷಯ ತಿಳಿದು ಹೋಯ್ತಾ ಅಂತ ಚಂದನ ಭಯಪಡ್ತಾಳೆ. ತಕ್ಷಣ ಫ್ರೆಶ್ ಆಗಿ ರೆಡಿಯಾಗಿ ಕೆಳಗೆ ಹೋಗ್ತಾಳೆ.
ಹಾಲಿನ ಸೋಫಾದ ಮೇಲೆ ವಿರಾಟ್ ಕೂತಿರ್ತಾನೆ. ಅವನ ಹತ್ರ ಹೋಗಿ ಏನೋ ಕೇಳೋದಕ್ಕೆ ಹೋದಾಗ ಅವಳ ಕೈ ಹಿಡಿದು ತನ್ನ ಮಡಿಲಿನಲ್ಲಿ ಕೂರಿಸ್ಕೊಳ್ತಾನೆ. ವಿರಾಟ್ ಅವರೇ ಅಂತ ಹೇಳ್ತಿದ್ದ ಚಂದನಾಳಿಗೆ ಮಾತಾಡಲು ಬಿಡದೆ ಎದುರಿಗಿದ್ದ ಟೇಬಲ್ ಮೇಲಿನ ಬ್ರೇಕ್ಫಾಸ್ಟ್ ತಿನ್ನಿಸಿ ತಾನು ತಿಂತ, ಸಾರಿ ಸ್ವೀಟಾರ್ಟ್, ಯಾಕಂದರೆ ಇಂದು ನೀನು ತುಂಬ ನೋವು ಅನುಭವಿಸ್ತಿದ್ಯಾ. ನಾನು ಹಾಗೆ ಮಾಡಬೇಕು ಅಂದ್ಕೊಂಡಿರಲಿಲ್ಲ, ಆದರೆ ಮಾಡಲೇಬೇಕು, ತಪ್ಪದು. ಆ ಮಹದೇವ್ ಮಾಡಿದ ಕೆಲಸಕ್ಕೆ ಅವನಿಗೆ ಶಿಕ್ಷೆ ಆಗೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ಚಂದನ ಜೊತೆ ಆಫೀಸ್ಗೆ ಹೊರಡ್ತಾನೆ ವಿರಾಟ್. ಕಾರ್ನಲ್ಲಿ ವಿರಾಟ್ ಮತ್ತು ಚಂದನ ಆಫೀಸ್ಗೆ ಹೋಗ್ತಾ ಇರ್ತಾರೆ. ಈ ದಿನ ಚಂದನಾಳಿಗೆ ಯಾಕೋ ತುಂಬ ನೆಗೆಟಿವ್ ಫೀಲಿಂಗ್ ಬರ್ತಿರುತ್ತೆ. ಮನಸ್ಸಿನಲ್ಲಿ ಒಂದು ರೀತಿಯ ಆತಂಕ ಇರುತ್ತೆ. ಆದರೆ ಅದನ್ನು ಹೊರಗೆ ತೋರಿಸದೆ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾಳೆ. ಅರ್ಧ ದಾರಿಗೆ ಹೋದ್ರೋ ಇಲ್ವೋ ಸಡನ್ನಾಗಿ ಕಾರ್ ನಿಂತು ಹೋಗುತ್ತೆ. ಡ್ರೈವರ್ ಕಡೆ ನೋಡ್ತಾ ಏನಾಯಿತು ಅಂತ ಕೇಳ್ತಾನೆ ವಿರಾಟ್. ಗೊತ್ತಿಲ್ಲ ಸರ್, ನಾನು ಹೋಗಿ ನೋಡ್ತೀನಿ, ವೆಯ್ಟ್, ನಾನು ಚೆಕ್ ಮಾಡ್ತೀನಿ ಅಂತ ಚಂದನ ಕಡೆ ನೋಡಿ ನೀನು ಕಾರ್ನಲ್ಲೇ ಇರು ಅಂತ ಕೆಳಗಿಳಿತಾನೆ. ಗಾರ್ಡ್ಸ್ ಇಲ್ಲದ ಸಮಯದಲ್ಲಿ ಇಂತಹ ಪ್ರಾಬ್ಲಮ್ ಯಾಕೆ ಬರುತ್ತೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ಚಂದನ. ವಿರಾಟ್ ಕಾರ್ ಬಾನೆಟ್ ಓಪನ್ ಮಾಡ್ತಾನೆ. ಆಗಲೇ ಅವನ ತಲೆಗೆ ಯಾರು ರಾಡ್ನಿಂದ ಹೊಡೆಯೋದಕ್ಕೆ ಬಂದಾಗ ವಿರಾಟ್ ಪಕ್ಕಕ್ಕೆ ಸರಿತಾನೆ. ಆ ಶಬ್ದ ಕೇಳಿದ ಡ್ರೈವರ್ ಮತ್ತು ಚಂದನ ಇಬ್ಬರು ಕಾರ್ನಿಂದ ಹೊರಗೆ ಬರ್ತಾರೆ. ಹೊರಗೆ ಬಹಳಷ್ಟು ಮಂದಿ ರೌಡಿಗಳು ವಿರಾಟ್ ಮೇಲೆ ಹಲ್ಲೆ ಮಾಡ್ತಾ ಅವನನ್ನು ಕೊಲ್ಲಲು ಟಾರ್ಗೆಟ್ ಮಾಡಿರ್ತಾರೆ. ಅದನ್ನು ನೋಡಿ ಚಂದನ ಹೆದರು ಹೋಗ್ತಾಳೆ. ವಿರಾಟ್ ಹತ್ರ ಹೋಗಬೇಕು ಅನ್ನೋ ಅಷ್ಟರಲ್ಲಿ ಡ್ರೈವರ್ ಅವಳನ್ನ ತಡಿತಾನೆ. ಪ್ಲೀಸ್ ಮೇಡಮ್, ನೀವು ಹೋಗಬೇಡಿ. ಏನು ಮಾತಾಡ್ತಿದ್ಯಾ ನೀನು? ಅಲ್ಲಿ ವಿರಾಟ್ ಅವ್ರ ಮೇಲೆ ಅಟ್ಯಾಕ್ ನಡೀತಿದ್ರೆ ನಾನಿಲ್ಲಿ ಸುಮ್ಮನೆ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ವೇಗವಾಗಿ ವಿರಾಟ್ ಹತ್ರ ಹೋಗ್ತಾಳೆ. ಚಂದನ ವಿರಾಟ್ ಹತ್ರ ಹೋಗುವಷ್ಟರಲ್ಲಿ ಅಲ್ಲಿಗೆ ಒಂದು ಕಾರ್ ಬಂದು ನಿಲ್ಲುತ್ತೆ. ಕಾರ್ನಿಂದ ಮಹದೇವ್ ಅವರು ಹೊರ ಬರೋದನ್ನು ನೋಡಿ ವಿರಾಟ್ ಮತ್ತು ಚಂದನ ಇಬ್ಬರು ಶಾಕ್ ಆಗಿ ಅವರ ಕಡೆ ನೋಡ್ತಾರೆ. ಆಗಲೇ ಒಬ್ಬ ರೌಡಿ, ಬಾಸ್, ನಾವು ಇವನನ್ನು ಕೊಲ್ಲಬೇಕು ಅಂದ್ಕೊಂಡಿದ್ವು, ಒಳ್ಳೆ ಕೆಲಸ ಮಾಡಿದ್ರಿ, ನೀವು ಇಲ್ಲಿಗೆ ಬಂದ್ರಿ, ಈಗ ನೀವೇ ನಿಮ್ಮ ಕೈಯಿಂದ ಇವನನ್ನು ಕೊಂದುಬಿಡಿ ಅಂತ ಹೇಳ್ತಾನೆ. ಆ ಮಾತು ಕೇಳಿ ಚಂದನ ಇನ್ನು ಶಾಕ್ ಆಗಿ ಮಹದೇವ್ ಅವರ ಕಡೆ ನೋಡ್ತಾಳೆ. ನಿಜಕ್ಕೂ ಏನು ಮಾತಾಡ್ತಿದ್ಯಾ ನೀನು? ನಾನು ನಿನಗೆ ವಿರಾಟ್ನನ್ನು ಕೊಲ್ಲೋದಕ್ಕೆ ಹೇಳಿದ್ನಾ ಅಂತ ಆತಂಕದಿಂದ ಕೇಳ್ತಾರೆ ಮಹದೇವ್. ನೀವ್ಯಾಕೆ ಆತಂಕ ಪಡ್ತಿದ್ದೀರಿ ಬಾಸ್? ನೀವು ಇವನನ್ನು ಕೊಂದ ನಂತರ ಬೇಕಿದ್ದರೆ ಈ ಹುಡುಗಿಯನ್ನು ಮತ್ತು ಆ ಡ್ರೈವರ್ನನ್ನು ಕೂಡ ನಾವು ಕೊಂದುಬಿಡ್ತೀವಿ. ಡೋಂಟ್ ವರಿ, ನಾವು ಎಲ್ಲವನ್ನ ಸೆಟ್ ಮಾಡ್ತೀವಿ ಅಂತ ರೌಡಿ ಹೇಳಿದ ತಕ್ಷಣ ವಿರಾಟ್ ತನ್ನ ಹಿಡಿ ಬಿಗಿತಾನೆ. ನನ್ನ ಕುಟುಂಬದವರೆಲ್ಲರನ್ನು ಕೊಂದ ಮೇಲೂ ನಿನ್ನ ಮನಸ್ಸು ಇನ್ನೂ ತುಂಬಿಲ್ವಾ? ಈಗ ನನ್ನನ್ನು ಕೊಲ್ಲೋದಕ್ಕೆ ನೋಡ್ತಿದ್ಯಾ ಅಂತ ವಿರಾಟ್ ಗಟ್ಟಿಯಾಗಿ ಕಿರ್ಚ್ತಾನೆ. ವಿರಾಟ್, ನಾನು ಇದೆಲ್ಲ ಅಂತ ಹೇಳ್ತಿದ್ದ ಮಹದೇವ್ ಅವರನ್ನು ಮಧ್ಯದಲ್ಲಿ ತಡೆದು, ಓ ಶಟಪ್, ನನ್ನ ಜೊತೆ ನನ್ನ ಚಂದ್ರಾಳನ್ನು ಕೂಡ ಟಾರ್ಗೆಟ್ ಮಾಡಿದೀಯಾ? ಇದು ನೀನು ನಿಜಕ್ಕೂ ಒಳ್ಳೆ ಕೆಲಸ ಮಾಡಲಿಲ್ಲ. ಮಹದೇವ್ ಅವರು ವಿರಾಟ್ ಹತ್ರ ಹೋಗಿ ನೀನು ನನ್ನ ಮಾತು ಕೇಳು ಅಂತ ಹೇಳುವಷ್ಟರಲ್ಲಿ ಒಬ್ಬ ರೌಡಿ ವಿರಾಟ್ನನ್ನು ತಳ್ತಾನೆ. ಆ ಸೀನ್ ನೋಡಿದ ಯಾರಿಗಾದರೂ ಮಹದೇವ್ ಅವರೇ ವಿರಾಟ್ನನ್ನು ತಳ್ಳಿದಂತಿರುತ್ತೆ. ವಿರಾಟ್ ಕೆಳಗೆ ಬೀಳ್ತಿದ್ದಂತೆ ರೌಡಿಗಳೆಲ್ಲರೂ ವಿರಾಟ್ನನ್ನು ಸುತ್ತುವರಿತಾರೆ. ಅದರಲ್ಲಿ ಒಬ್ಬ ರೌಡಿ ವಿರಾಟ್ ಮೇಲೆ ಗನ್ ಗುರಿ ಇಟ್ಟು ಶೂಟ್ ಮಾಡ್ತಾನೆ. ವಿರಾಟ್ ಅವರೇ ಅಂತ ಗಟ್ಟಿಯಾಗಿ ಕೂಗಿ ಚಂದನ ಕಣ್ಣು ಮುಚ್ಕೊಳ್ತಾಳೆ. ಕೆಲವು ಕ್ಷಣಗಳ ಮೌನದ ನಂತರ ಕಣ್ಣು ತೆರೆದು ನೋಡಿ ಚಂದನ ಶಾಕ್ ಆಗ್ತಾಳೆ. ಯಾಕಂದರೆ ಬುಲೆಟ್ ಮಹದೇವ್ ಅವರ ಎದೆಗೆ ತಗುಲಿರುತ್ತೆ. ಅವರು ಕೆಳಗೆ ಬೀಳದಂತೆ ವಿರಾಟ್ ಅವರನ್ನ ಹಿಡ್ಕೊಂಡು ಗುಡ್ ಬಾಯ್ ಮಾವಯ್ಯ ಅವರೇ ಅಂತ ಮೆಲ್ಲಗೆ ಅವ್ರ ಕಿವಿಯಲ್ಲಿ ಹೇಳ್ತಾನೆ ವಿರಾಟ್. ನೀನು ಒಬ್ಬ ಹುಚ್ಚ ಅಂತ ಮಹದೇವ್ ಮೆಲ್ಲಗೆ ಹೇಳ್ತಾರೆ. ಅವ್ರ ಮಾತಿಗೆ ವಿಚಿತ್ರವಾಗಿ ನಕ್ಕು ಅವರನ್ನು ಬಿಟ್ಟುಬಿಡ್ತಾನೆ ವಿರಾಟ್. ಹಾಗೆ ಬಿಡ್ತಿದ್ದಂತೆ ಮಹದೇವ್ ಕೆಳಗೆ ಬಿದ್ದು ಕಣ್ಣು ಮುಚ್ಚುತ್ತಾರೆ. ಅದನ್ನು ನೋಡಿದ ಚಂದನ ವೇಗವಾಗಿ ಮಹದೇವ್ ಅವರ ಹತ್ರ ಹೋಗಿ ಅವರನ್ನು ಮುಟ್ಟಬೇಕು ಅನ್ನೋಷ್ಟರಲ್ಲಿ ವಿರಾಟ್ ಅವಳ ಕೈ ಹಿಡಿದು ತನ್ನ ಹತ್ರ ಕೆಳೆದು ಗಟ್ಟಿಯಾಗಿ ಅಗ್ ಮಾಡ್ಕೊಳ್ತಾನೆ. ಚಂದನ ಅಳುತ್ತಾ ಮಹದೇವ್ ಅವರನ್ನೇ ನೋಡ್ತಾ ಇರ್ತಾಳೆ.
ವಿರಾಟ್ ಕೆಳಗೆ ಬಿದ್ದಿರೋ ಮಹಾದೇವ್ ಕಡೆ ಅಸಹ್ಯವಾಗಿ ನೋಡ್ತಾ ಒಂದು ರೀತಿಯ ನಗು ನಗ್ತಾನೆ. ಚಂದನಾಳ ಮನಸ್ಸಿನಲ್ಲಿ ಮಹಾದೇವ್ ಅವರ ಜೊತೆ ಬಾಲ್ಯದಿಂದ ಕಳೆದ ಕ್ಷಣಗಳೆಲ್ಲ ನೆನಪಾಗ್ತಿರುತ್ತೆ. ಇನ್ನು ಗಟ್ಟಿಯಾಗಿ ಅಳ್ತಾ ವಿರಾಟ್ನನ್ನ ಹಿಡ್ಕೊಂಡು ಪ್ರಜ್ಞೆ ತಪ್ಪುತ್ತಾಳೆ. ಕಣ್ಣು ತೆರೆದ ಚಂದನಾಳಿಗೆ ಮೇಲೆ ಬಿಳಿ ಸೀನ್ ಕಾಣಿಸುತ್ತೆ. ಸ್ವಲ್ಪ ಸಮಯದವರೆಗೆ ಅವಳಿಗೆ ಏನೂ ಅರ್ಥ ಆಗೋದಿಲ್ಲ. ಆ ನಂತರ ನಡೆದದ್ದೆಲ್ಲವೂ ನೆನಪಾಗಿ ಒಮ್ಮೆಲೆ ಎದ್ದು ಕೂತ್ಕೊಳ್ತಾಳೆ. ಚಂದನ ತಾನು ಆಸ್ಪತ್ರೆಯಲ್ಲಿ ಇರೋದನ್ನು ತಿಳಿದು ಬೆಡ್ನಿಂದ ಇಳಿದು ಬಾಗಿಲು ತೆರೆದು ಹೊರಗೆ ಹೋಗುವಷ್ಟರಲ್ಲಿ ಎದುರಿಗೆ ಬರ್ತಿದ್ದ ವಿರಾಟ್ನನ್ನ ಡಿಕ್ಕಿ ಹೊಡಿತಾಳೆ. ವಿರಾಟ್ ಅವರೇ, ಡ್ಯಾಡ್ ಅಂತ ಚಂದನ ಅಳ್ತಾಳೆ. ವಿರಾಟ್ ಮುಖದಲ್ಲಿ ಯಾವುದೇ ಭಾವನೆ ಇಲ್ಲದೆ ಅವಳ ಕೈ ಹಿಡಿದು ಹೊರಗೆ ಕರ್ಕೊಂಡು ಹೋಗ್ತಾನೆ. ಚಂದನ ವಿರಾಟ್ ಕಡೆ ನೋಡ್ತಾ ಅವನ ಎಲ್ಲಿಗೆ ಕರೆದೊಯ್ದರೆ ಅಲ್ಲಿಗೆ ಬೊಂಬೆಯಂತೆ ಹೋಗ್ತಾಳೆ. ICU ಹತ್ರ ಕರ್ಕೊಂಡು ಹೋಗಿ ಅವಳ ಕೈ ಬಿಡ್ತಾನೆ ವಿರಾಟ್. ಗ್ಲಾಸ್ ಡೋರ್ನಿಂದ ಚಂದನ ಒಳಗೆ ನೋಡ್ತಾಳೆ. ಆಕ್ಸಿಜನ್ ಮಾಸ್ಕ್ ಹಾಕ್ಕೊಂಡು ಬೆಡ್ ಮೇಲೆ ಮಹಾದೇವ್ ಮಲಗಿರ್ತಾರೆ. ಅವರನ್ನು ನೋಡ್ತಿದ್ದ ಚಂದನಾಳ ಕಣ್ಣಿನಿಂದ ಕಣ್ಣೀರು ಸುರಿಯುತ್ತೆ. ಹಾಗೆ ತನ್ನ ತಂದೆ ಕಡೆ ನೋಡ್ತಾ ನಿಂತಿರ್ತಾಳೆ ಚಂದನ. ವಿರಾಟ್ ಚಂದನಾಳ ಹಿಂದೆಯೇ ನಿಂತು ಒಳಗೆ ನೋಡ್ತಾ ಅವರು ಕೋಮದಲ್ಲಿದ್ದಾರೆ ಅಂತ ಹೇಳ್ತಾನೆ. ಆ ಮಾತಿಗೆ ಚಂದನ ಹಿಂದೆ ತಿರುಗಿ ಅವನನ್ನು ನೋಡಿ ಗಟ್ಟಿಯಾಗಿ ಅಪ್ಕೊಳ್ತಾಳೆ. ಚಂದನಾಳ ಸುತ್ತ ಕೈ ಹಾಕಿ ಗ್ಲಾಸ್ ಡೋರ್ನಿಂದ ಮಹಾದೇವ್ ಅವರ ಕಡೆ ನೋಡಿ ವಿರಾಟ್ ಡೆವಿಲ್ ಸ್ಮೈಲ್ ಮಾಡ್ತಾನೆ. ಯಾವಾಗ ಚಂದನಾಳ ಅಳುವಿನ ಶಬ್ದ ಅವನ ಕಿವಿಗೆ ಬೀಳುತ್ತೋ ಆಗ ಅವನ ನಗು ಮಾಯವಾಗಿ ಅವಳನ್ನ ಹಾಗೆ ಎತ್ಕೊಂಡು ಆಸ್ಪತ್ರೆಯಿಂದ ಹೊರ ಕರ್ಕೊಂಡು ಹೋಗ್ತಾನೆ. ಮನೆ ಹತ್ರ ಕಾರ್ ನಿಲ್ಲಿಸಿ ಅವಳನ್ನ ಎತ್ಕೊಂಡು ರೂಮಿಗೆ ಕರೆದೊಯ್ದು ಬೆಡ್ ಮೇಲೆ ಕೂರಿಸ್ತಾನೆ ವಿರಾಟ್. ಅಲ್ಲಿವರೆಗೆ ಚಂದನ ಏನೂ ಮಾತಾಡದೆ ಮೌನವಾಗಿರ್ತಾಳೆ. ಒಂದು ಕ್ಷಣ ಅವಳ ಕಡೆ ನೋಡಿ ಅಲ್ಲಿಂದ ಹೋಗ್ತಾ ಇದ್ದ ವಿರಾಟ್ನ ಕೈಯನ್ನು ಚಂದನ ಗಟ್ಟಿಯಾಗಿ ಹಿಡ್ಕೊಳ್ತಾಳೆ. ಅವನ ಹಿಂದೆ ತಿರುಗಿ ಅವಳನ್ನ ನೋಡ್ತಾನೆ. ವಿರಾಟ್ ಕೈಯನ್ನು ಗಟ್ಟಿಯಾಗಿ ಇಟ್ಕೊಂಡು ಡ್ಯಾಡಿ ನಿಮ್ಮನ್ನು ಕೊಲ್ಲಲು ಅಂತ ಹೇಳ್ತಾ ಇನ್ನುಳಿದ ಮಾತನ್ನು ಹೇಳಲಾಗದೆ ಮೌನವಾಗಿ ಅವನನ್ನು ನೋಡ್ತಾಳೆ. ಮುಖದಲ್ಲಿ ಯಾವುದೇ ಎಕ್ಸ್ಪ್ರೆಷನ್ಸ್ ಇಲ್ಲದೆ ಅವಳ ಕಡೆ ನೋಡ್ತಾ, ನೀನೇ ಕೇಳಿದೆ ಅಲ್ವಾ ಆ ರೌಡಿಗಳು ಏನು ಹೇಳಿದ್ರು ಅಂತ ವಿರಾಟ್ ಪ್ರಶ್ನೆ ಮಾಡಿದಾಗ ಅವನ ಕೈ ಬಿಟ್ಟು ಇನ್ನೂ ಗಟ್ಟಿಯಾಗಿ ಅಳತಾಳೆ ಚಂದನ. ಅವಳ ಅಳುವನ್ನು ನೋಡಿ ವಿರಾಟ್ ತನ್ನ ಹಿಡಿ ಬಿಗಿತಾನೆ. ಗಟ್ಟಿಯಾಗಿ ಉಸಿರು ಬಿಟ್ಟು ಅವಳ ಮುಖವನ್ನು ತನ್ನೆರಡೂ ಕೈಗಳಿಂದ ಹಿಡ್ಕೊಂಡು, ಡೋಂಟ್ ಕ್ರೈ ಸ್ವೀಟ್ ಹಾರ್ಟ್, ಹೀಗೆ ನೀನು ಅಳೋದನ್ನು ನಾನು ನೋಡಲಾರೆ. ನಿನ್ನ ಕಣ್ಣೀರು ನಂಗೆ ತುಂಬ ನೋವುಂಟು ಮಾಡುತ್ತೆ. ಆದರೂ ನಿಮ್ಮ ಡ್ಯಾಡ್ ಮಾಡಿದ ಪಾಪಕ್ಕೆ ಅವರಿಗೆ ಶಿಕ್ಷೆ ಆಗಿದೆ. ಐ ನೋ ನಿನಗೆ ತುಂಬ ನೋವಾಗುತ್ತೆ, ಯಾಕಂದರೆ ಅವರು ನಿನ್ನ ಡ್ಯಾಡ್. ಆದರೆ ನನಗೇನು ವ್ಯತ್ಯಾಸ ಆಗ್ತಾ ಇಲ್ಲ. ನಾನು ಕೇವಲ ನಿನ್ನ ಕಣ್ಣೀರು ನೋಡಲಾಗದೆ ಇಷ್ಟೆಲ್ಲ ಮಾಡ್ತಿದ್ದೀನಿ ಅಂತ ವಿರಾಟ್ ಹೇಳಿದಾಗ ಚಂದನ ಅವನ ಕಣ್ಣುಗಳನ್ನೇ ನೋಡ್ತಾಳೆ. ಅವಳ ಹಣೆ ಮೇಲೆ ಮುತ್ತಿಟ್ಟು, ರೆಸ್ಟ್ ತಗೋ ಸ್ವೀಟ್ ಹಾರ್ಟ್, ಅತ್ತಿದ್ದು ಸಾಕು ಅಂತ ವಿರಾಟ್ ಹೇಳಿದಾಗ ಸರಿ ಅಂತ ಬೆಡ್ ಮೇಲೆ ಮಲಗಿ ಕಣ್ಣು ಮುಚ್ಕೊಳ್ತಾಳೆ ಚಂದನ. ಅತ್ತಿದ್ರಿಂದ ಕಣ್ಣು ಮುಚ್ಚಿದ ತಕ್ಷಣವೇ ನಿದ್ರೆ ಜಾರ್ತಾಳೆ. ಅವಳು ಮಲಗಿದಾಳೆ ಅಂತ ಖಚಿತಪಡಿಸ್ಕೊಂಡ್ಮೇಲೆ ಬ್ಲಾಂಕೆಟ್ ಹೊತ್ತಿಸಿ ರೂಮಿನಿಂದ ಹೊರಟು ಹೋಗ್ತಾನೆ ವಿರಾಟ್. ಕಾರ್ ತೆಗೆದುಕೊಂಡು ಹೋಗಿ ನೇರವಾಗಿ ತನ್ನ ಫಾರ್ಮ್ ಹೌಸ್ ಹತ್ರ ನಿಲ್ಲಿಸಿ ಒಳಗೆ ಹೋಗಿ ಸೋಫಾದಲ್ಲಿ ಕೂತು ತನ್ನ ಎದುರಿಗಿರೋ ಆನಂದ್ ಮತ್ತು ನಿಖಿಲ್ ಕಡೆ ನೋಡ್ತಾನೆ ವಿರಾಟ್. ನಿಖಿಲ್ ಅವನ ಕಡೆ ಕೋಪದಿಂದ ನೋಡ್ತಾ ಇರ್ತಾನೆ. ಯಾಕೆ ಹಾಗೆ ನೋಡ್ತಿದ್ಯಾ ಅಂತ ನಿಖಿಲ್ ಕಡೆ ತಿರುಗಿ ಕೇಳ್ತಾನೆ ವಿರಾಟ್. ಇನ್ನೇನು ಮಾಡಲಿ ವಿರಾಟ್, ಈ ಬಾರಿ ನೀನು ಮಾಡಿದ್ದು ಒಂದು ವೇಳೆ ಚಂದನಾಗಿ ತಿಳಿದ್ರೆ ಅಂತ ಹೇಳ್ತಿದ್ದ ನಿಖಿಲ್ನನ್ನು ಮಧ್ಯದಲ್ಲೇ ತಡೆದು, ತಿಳಿಯೋದಿಲ್ಲ, ಅವಳಿಗೆ ಈ ವಿಷಯ ಎಂದಿಗೂ ತಿಳಿಬಾರದು ಕೂಡ ಅಂತ ವಿರಾಟ್ ಕೋಪದಿಂದ ಕೂಗ್ತಾನೆ. ಬಾಸ್ ಹೇಳೋದು ಸರಿ, ಚಂದನಾಳಿಗೆ ವಿಷಯ ಎಂದಿಗೂ ತಿಳಿಯೋದಿಲ್ಲ ಆ್ಯಂಡ್ ಬಾಸ್ ಮಾಡಿದ್ದು ಅಂತ ತಪ್ಪೇನಲ್ಲ ಅಂತಾನೆ ಆನಂದ್. ಐ ನೋ, ನಾನು ಕೇವಲ ಚಂದನಾ ಬಗ್ಗೆ ಯೋಚಿಸ್ತಿದ್ದೀನಿ ಅಂತಾನೆ ನಿಖಿಲ್. ಅವಳ ಬಗ್ಗೆ ನೀನು ಯೋಚಿಸೋ ಅಗತ್ಯ ಇಲ್ಲ, ನಾನಿದ್ದೀನಿ ನನ್ನ ಚಂದನಾ ಬಗ್ಗೆ ಯೋಚಿಸೋದಕ್ಕೆ. ಆ್ಯಂಡ್ ಆ ಮಹಾದೇವ್ ಬಗ್ಗೆ ನನ್ನ ಚಂದನಾಳಿಗೆ ಸತ್ಯ ಎಲ್ಲ ತಿಳಿದಿರೋದ್ರಿಂದ ಅಷ್ಟೇನು ನೋವಾಗೋದು, ನಾನು ಆಗೋದಕ್ಕೆ ಬಿಡೋದೂ ಇಲ್ಲ ಅಂತಾನೆ ವಿರಾಟ್. ಅದೆಲ್ಲ ಓಕೆ, ಆದರೆ ನೀನು ಆ ಮಹಾದೇವನನ್ನು ಯಾಕೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದೆ? ಅಲ್ಲೇ ಬಿಟ್ಟಿದ್ರೆ ಸಾಯ್ತಿದ್ದ ಅಲ್ವಾ ಅಂತ ಕೇಳ್ತಾನೆ ನಿಖಿಲ್.
ಆ ಮಾತಿಗೆ ವಿರಾಟ್ ಮುಖದಲ್ಲಿ ಮತ್ತೆ ಡೆವಿಲ್ ಸ್ಮೈಲ್ ಮೂಡುತ್ತೆ. ಅವನು ಸತ್ತರೆ ಒಂದೇ ಬಾರಿಗೆ ಮುಗಿದು ಹೋಗುತ್ತೆ, ಆದರೆ ಈಗ ನಾನು ಅವನಿಗೆ ಸಾವಿಗಿಂತ ಭಯಾನಕವಾದ ಜೀವನ ನೀಡಿದ್ದೀನಿ. ಈಗ ಅವನು ಬದುಕೋದಕ್ಕೂ ಸಾಧ್ಯ ಇಲ್ಲ, ಸಾಯೋದಕ್ಕೂ ಸಾಧ್ಯವಿಲ್ಲ, ಎಲ್ಲವನ್ನ ಕೇಳಿಸ್ಕೊಳ್ಬಲ್ಲ, ಆದರೆ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಅವನು ನನ್ನ ಚಂದನಾಳನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ತನ್ನ ಮಗಳಿಗಾಗಿ ತುಂಬ ಹುಚ್ಚನಾಗಿದ್ನಲ್ಲ, ಈಗ ಅದೇ ಮಗಳ ಧ್ವನಿ ಕೇಳಲು, ಅವಳನ್ನು ಒಮ್ಮೆಯಾದರೂ ನೋಡಲು ಜೀವನ ಪೂರ್ತಿ ನರಕ ಅನುಭವಿಸ್ತಾನೆ ಅಂತ ವಿರಾಟ್ ಗಟ್ಟಿಯಾಗಿ ನಗ್ತಾನೆ. ನಿಖಿಲ್ ಮತ್ತು ಆನಂದ್ ಅವನ ಧ್ವನಿಯ ಗಾಂಭೀರ್ಯಕ್ಕೆ ಮತ್ತು ಅವನ ಕ್ರೂರವಾದ ಆಲೋಚನೆಗೆ ಭಯದಿಂದ ವಿರಾಟ್ನನ್ನೇ ನೋಡ್ತಿರ್ತಾರೆ. ನಿನ್ನ ಕ್ರೂರತೆಯನ್ನು ನೋಡಿದ್ರೆ ಭಯ ಆಗತ್ತೆ ಅಂತಾನೆ ನಿಖಿಲ್. ನಿಮ್ಮಿಬ್ರಿಗೂ ಗೊತ್ತು ನಾನು ಹೀಗಿರಲಿಲ್ಲ ಅಂತ. ಒಂದು ಸಮಯದಲ್ಲಿ ನಾನು ಕೂಡ ಹ್ಯಾಪಿ ಲೈಫ್ ಕಳಿಬೇಕಿತ್ತು. ಅಮ್ಮನ ಕೈಯಿಂದ ಅನ್ನದ ತುತ್ತುಣ್ಣುತ್ತಾ, ಡ್ಯಾಡಿ ಹೇಳೋ ಮಾತುಗಳನ್ನ ಕೇಳ್ತಾ, ನನ್ನ ಇಬ್ಬರು ತಂಗಿಯರ ಜೊತೆ ಆಟ ಆಡ್ತಾ, ನನ್ನ ಚಿಕ್ಕಪ್ಪ ಚಿಕ್ಕಮ್ಮನ ಪ್ರೀತಿಯಲ್ಲಿ ಬೆಳಿಬೇಕಿತ್ತು. ಆದರೆ ನನ್ನ ಲೈಫ್ಗೆ ಕೆಲವು ರಾಕ್ಷಸರು ಬಂದು ನನ್ನ ಜೀವನವನ್ನೇ ನಾಶ ಮಾಡಿದ್ರು. ಅಂಥವ್ರನ್ನು ನಾನು ಹೇಗೆ ಬಿಡಬೇಕು ನೀನೇ ಹೇಳು. ಅದಕ್ಕೆ ಈಗ ಮಹಾದೇವ್ ಕೆಲಸ ಮುಗಿಸಿದ್ದೀನಿ, ನೆಕ್ಸ್ಟ್ ಆ ಮೋಹನ್ ರಾವ್ ಒಬ್ಬ ಬಾಕಿ ಇದ್ದಾನೆ ಅಂತಾನೆ ವಿರಾಟ್ ಮಾತಿಗೆ ನಿಖಿಲ್ ಮತ್ತು ಆನಂದ್ ಇಬ್ಬರು ವಿಷಾದದಿಂದ ವಿರಾಟ್ ಕಡೆ ನೋಡ್ತಾರೆ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.